Hi, hello, dear friends. Welcome back to another video of our YouTube channel, ZB Learning Center. In this video, we are going to discuss very important update because Karnataka State Eligibility Test 2023 cutoff subject wise we are going to discuss in this video. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಪ್ರೊವಿಷನಲ್ ಸ್ಕೋರ್ ಲಿಸ್ಟನ್ನು KEA ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಎಲ್ಲ ಸಬ್ಜೆಕ್ಟ್ದು, ಹಾಗಾಗಿ ನೀವು ಚೆಕ್ ಮಾಡಿರ್ಬೋದು. ಈಗ ಸ್ಕೋರ್ ಲಿಸ್ಟ್ನಲ್ಲಿರುವ ಎಲ್ಲ ಕ್ಯಾಂಡಿಡೇಟ್ ನಿಯರ್ಲಿ 1,00,000 ಕ್ಯಾಂಡಿಡೇಟ್ ಇದ್ದಾರೆ, 96 ಅಥವಾ 94,000 ಕ್ಯಾಂಡಿಡೇಟ್. ಅದರಲ್ಲಿ ಸೆಲೆಕ್ಟ್ ಆಗೋದು ಮಾತ್ರ ಸಂಖ್ಯೆ ನಿಯರ್ಲಿ 6,000 ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾರೆ. ಓಕೆ, ಸೊ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ನಲ್ಲಿ ಏನು ಅಪ್ಲಿಕೇಶನನ್ನು ಅಪ್ಲೈ ಮಾಡಿದ್ದಾರೆ, ಎಕ್ಸಾಮಿನೇಷನ್ನ ಬರೆದಾರೆ, ನಿಯರ್ಲಿ 96,000 ಕ್ಯಾಂಡಿಡೇಟ್ಸ್ ಬರೆದಿದ್ದಾರೆ. ಅದರಲ್ಲಿ ಓನ್ಲಿ ಸೆಲೆಕ್ಟ್ ಆಗುವುದು 6,000. ಓಕೆ, ನಿಯರ್ಲಿ 6,000 ಕ್ಯಾಂಡಿಡೇಟ್ ಓನ್ಲಿ ಸೆಲೆಕ್ಟ್ ಆಗ್ತಾರೆ. ಸೊ ಹಾಗಾಗಿ ಕಟ್ ಆಫ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಕೋರ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ, ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ನಲ್ಲಿ ಬಂದಿದೆ, ಸೊ ನಾವು ಎಲಿಜಿಬಲ್ ಆಗ್ತೀವಾ? ನೋ, ಇಟ್ಸ್ ನಾಟ್ ಪಾಸಿಬಲ್. ಸ್ಕೋರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೂ ಕೂಡ ಕಟ್ ಆಫ್ನಲ್ಲಿ ನಿಮ್ಮ ಆ ಒಂದು ರೇಂಜಿಗೆ ಕಟ್ ಆಫ್ ಬರಬೇಕಾಗುತ್ತೆ. ಸೊ ಹಾಗಾಗಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಮೊದಲನೇದಾಗಿ ನೀವು ಯಾವ ಸಬ್ಜೆಕ್ಟ್ ಆದರೂ ತಗೋರಿ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಮಸ್ಟ್ ಆ್ಯಂಡ್ ಶುಡ್ ಸ್ಕೋರ್ 40% ಆಫ್ ಪೇಪರ್ 1 ಪ್ಲಸ್ ಪೇಪರ್ 2. ಸೊ ಪೇಪರ್ 1 ಮತ್ತು ಪೇಪರ್ 2 ಎರಡು ಸೇರಿಸಿ 300 ಮಾರ್ಕ್ಸ್ ಇರುತ್ತೆ. ಆ 300 ಮಾರ್ಕ್ಸ್ಗಳಿಗೆ 40% GM ಕ್ಯಾಂಡಿಡೇಟ್ ಸ್ಕೋರ್ ಮಾಡಬೇಕಾಗುತ್ತೆ. ದಟ್ ಈಸ್ ನಿಯರ್ಲಿ 120 ಮಾರ್ಕ್ಸ್ ಇರುತ್ತೆ. ಆ 120 ಮಾರ್ಕ್ಸ್ ನೀವು ತಗೊಂಡ್ರೆ ನೀವು ನೆಕ್ಸ್ಟ್ ಫೇಲ್ ಆಗೋದಿಲ್ಲ. ಕಟ್ ಆಫ್ ಏನಿದೆ ಆ ಒಂದು ಕಟ್ ಆಫ್ನಲ್ಲಿ ನೀವು ಎಂಟ್ರಿ ತೊಗೋಬೋದು. ಸೊ 120 ತೊಗೊಂಡ್ರೆ ನಾವು ಯು ಆರ್ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ಪೊಸಿಷನ್ ಅಂದಂಗೆ. ನೀವು 120 ಅಥವಾ 119 ತೊಗೊಂಡ್ರೂ ಕೂಡ ನೀವು ಕೆಸೆಟ್ನಲ್ಲಿ ಫೇಲ್ ಇದ್ದಂಗೆ. GM ಕ್ಯಾಂಡಿಡೇಟ್ ಮಿನಿಮಮ್ 120 ಮಾರ್ಕ್ಸ್ ಪೇಪರ್ 1 ಪ್ಲಸ್ ಪೇಪರ್ 2. ಈಗ ನೀವು 120 ತೊಗೊಂಡ ತಕ್ಷಣ ನೀವು ಎಲಿಜಿಬಲ್ ಆಗ್ತೀರಾ? ನೋ, ಇಟ್ಸ್ ನಾಟ್ ಪಾಸಿಬಲ್. ಎಲಿಜಿಬಲ್ ಆಗೋಕ್ಕೆ ಮತ್ತೆ ಕಟ್ ಆಫನ್ನು ನೋಡ್ತಾರೆ. ಓಕೆ, ಸೊ ಮಿನಿಮಮ್ ನೀವು ಆ ಒಂದು ಎಲಿಜಿಬಲ್ ಕ್ರೈಟೇರಿಯಾಗೆ ಹೋಗ್ಬೇಕಂತ ಹೇಳಿದರೆ ಮಿನಿಮಮ್ 120 ತೊಗೋಬೇಕಾಗುತ್ತೆ. ಸೊ ಅದನ್ನು ಹೊರತುಪಡಿಸಿ 3A 3B 2A 2B ಕೆಟಗರಿ 1 SC ST ಸ್ಟೂಡೆಂಟ್ಸ್ ಏನಿದ್ದಾರೆ, ದೇ ಮಸ್ಟ್ ಆ್ಯಂಡ್ ಶುಡ್ ಸ್ಕೋರ್ 35% ಆಫ್ 300 ಮಾರ್ಕ್ಸ್. ದಟ್ ಈಸ್ ನಿಯರ್ಲಿ 105 ಮಾರ್ಕ್ಸ್ ತಗೋಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಂತ ಹೇಳಿದರೆ. 104 ಮಾರ್ಕ್ಸ್ ಇದ್ದರೆ ಯು ಆರ್ ಫೇಲ್ ಇನ್ ಕೆಸೆಟ್. ಓಕೆ, ಇದು ಮಿನಿಮಮ್ ಕ್ರೈಟೀರಿಯಾ ಆಗಿರುತ್ತೆ. ಇದಾದ ಮೇಲೆ ಸೊ ಒಂದು ಸಿಂಪಲ್ ವೇ, ನೀವು ಯಾವುದಾದರೂ ಸಬ್ಜೆಕ್ಟ್ ತಗೋರಿ, ನಿಯರ್ಲಿ ಒಂದು 40 ಅಬೋವ್ ಸಬ್ಜೆಕ್ಟ್ ಇದ್ದಾವೆ. ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಸಬ್ಜೆಕ್ಟ್ ತಗೋರಿ, 100 ಒಳಗಡೆ ನಿಮ್ಮ ರ್ಯಾಂಕಿಂಗ್ ಇದ್ದರೆ ನೀವು ಯಾವ ಕೆಟಗರಿ ಕ್ಯಾಂಡಿಡೇಟ್ ಇದ್ದರೂ ಕೂಡ ನೀವು ಎಲಿಜಿಬಲ್ ಅನ್ಕೋರಿ. ನೀವು ಕ್ಯಾಲ್ಕುಲೇಷನ್ ಮಾಡೋದೇ ಬೇಕಾಗಿಲ್ಲ. ಆ ಒಂದು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಏನು ಬಿಟ್ಟಿದ್ದಾರೆ ಆ ಒಂದು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ನಲ್ಲಿ ನೀವು 100 ಒಳಗಡೆ ಇದ್ದರೆ ಖಂಡಿತವಾಗಿ ನೀವು ಎಲಿಜಿಬಲ್ ಆಗ್ತೀರಾ. ಬಿಕಾಸ್ ಹೈಯೆಸ್ಟ್ ಸ್ಕೋರ್ ಮಾಡಿರುವ ಕ್ಯಾಂಡಿಡೇಟ್ ಇದ್ದಾರೆ, ಯಾವ ಕೆಟಗರಿಗೂ ಆದರೂ ಕೂಡ ಪರವಾಗಿಲ್ಲ, ದೇ ಆರ್ ಎಲಿಜಿಬಲ್ ಇನ್ ಕೆಸೆಟ್ ಎಕ್ಸಾಮಿನೇಷನ್. ಸೊ ಇಟ್ಸ್ ನಾಟ್ ಪಾಸಿಬಲ್, ಎಲ್ಲರೂ ಕೂಡ 100 ಒಳಗೆ ಇರುವುದಿಲ್ಲ. ಸೊ ಹಾಗಾಗಿ ಒಂದು ಸಿಂಪಲ್ ವೇನಲ್ಲಿ 100 ಒಳಗಡೆ ಯಾರೆಲ್ಲ ಇದ್ದಾರೆ ಸಬ್ಜೆಕ್ಟ್ ವೈಸ್ ನೋಡ್ತಾ ಬರ್ರಿ. ಏನೇನು 100 ಒಳಗಡೆ ಇದ್ದರೆ ಖಂಡಿತವಾಗಿ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಈಗ ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಇರೋದು ಈಗ ಕೆಟಗರಿ ವೈಸ್ ರಿಸರ್ವೇಷನ್ ಹೇಗಿದೆ ಅಂತ ನೋಡ್ತಾ ಬಂದರೆ, ಸೊ GMಗೆ 44% ಸೀಟ್ಸ್ ರಿಸರ್ವ್ ಇರ್ತಾರೆ. ಸೊ ಹಾಗಾಗಿ ಟೋಟಲ್ ಏನು ನಿಯರ್ಲಿ 6,000 ಏನು ಸೀಟ್ಸ್ ಇವೆ, 5,900 ಸಮಥಿಂಗ್. ಅದರಲ್ಲಿ 2,492 GM ಕ್ಯಾಂಡಿಡೇಟ್ಗೆ ಹೋಗ್ತಾರೆ. ಸೊ GM ಜನರಲ್ ಮೆರಿಟ್ ಸ್ಟೂಡೆಂಟಿಗೆ. ಸೊ ಜನರಲ್ ಮೆರಿಟ್ನಲ್ಲಿ ಎಲ್ಲ ಕೆಟಗರಿ ಕ್ಯಾಂಡಿಡೇಟ್ಸ್ ಬರ್ಬೋದು, ಯಾರೆಲ್ಲ ಹೈಲಿ ಸ್ಕೋರ್ ಮಾಡ್ತಾರೆ ಎಲ್ಲರೂ ಕೂಡ GMನಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದಾದಮೇಲೆ ಕೆಟಗರಿ 1 4% ರಿಸರ್ವೇಷನ್ ಇದೆ. ಸೊ ಕೆಟಗರಿ 1ನಲ್ಲಿ 227 ಸ್ಟೂಡೆಂಟ್ಸನ್ನು ತಗೋತಾರೆ. 2A ನಲ್ಲಿ 15% 850 ಸ್ಟೂಡೆಂಟ್ಸ್. 2B 4% ಕೊಟ್ಟಿದ್ದಾರೆ ರಿಸರ್ವೇಷನ್ 227. 3A ಕೂಡ 227 ಕ್ಯಾಂಡಿಡೇಟ್. 3B ಕೂಡ 5% ರಿಸರ್ವೇಷನ್ ಇದೆ, 284 ಕ್ಯಾಂಡಿಡೇಟ್. SC 17% ಇದೆ, 963 ಕ್ಯಾಂಡಿಡೇಟ್. ST 7% 397 ಕ್ಯಾಂಡಿಡೇಟ್ಸ್. ಸೊ ಇದು ರಿಸರ್ವೇಷನ್ ಇದೆ. ಓಕೆ, ಈ ಕೆಟಗರಿಗೆ ಇಷ್ಟು ಸೀಟ್ಸ್ಗಳು ರಿಸರ್ವೇಷನ್ ಇರ್ತವೆ. ಈ ಥರ ಎಷ್ಟು ಸೀಟ್ ಆವೆ ಆ ಎಲ್ಲ ಸೀಟ್ಗಳನ್ನು ಟೋಟಲ್ ಸ್ಲಾಟ್ಸ್ ಈ ಥರ ಅವೈಲೇಬಲ್ ಇರುತ್ತೆ. ಓಕೆ,
ಸೊ ಈಗ ಕಟ್ ಆಫ್ ಸಬ್ಜೆಕ್ಟ್ ವೈಸ್ ಬಂದುಬಿಟ್ಟು ಮುಂದಿನ ಒಂದು ವಿಡಿಯೋದಲ್ಲಿ ಸಬ್ಜೆಕ್ಟ್ ವೈಸ್ ಎಲ್ಲ ಡೀಟೇಲ್ಡಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಹೇಗೆ ನೀವು ಕಟ್ ಆಫ್ ತೊಗೋಬೇಕಾಗುತ್ತೆ, ಎಷ್ಟು ಕಟ್ ಆಫ್ ಇರಬೇಕಾಗುತ್ತೆ. ಸೊ ಲಾಸ್ಟ್ ಪ್ರೀವಿಯಸ್ ಇಯರ್ ಡೇಟಾ ತೊಗೊಂಡು 3 to 4 ಇಯರ್ಸ್ ಡೇಟಾ ತೊಗೊಂಡು ಎಲ್ಲ ಅಪ್ಡೇಟನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವೀಕ್ಷಕರೇ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೋಪ್ ಫಾರ್ ದ ಬೆಸ್ಟ್ ಆಫ್ ಲಕ್ ಫಾರ್ ಆಲ್ ಆಫ್ ಯು. ಸೂನ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ದಿ ಕಟ್ ಆಫ್ ಲಿಸ್ಟ್. ಥ್ಯಾಂಕ್ ಯು.